ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಕೆಇದವರು ಹೇಳದೆ ಕೇಳದೆ ಮಾತಿಲ್ಲ ಕತಿಲ್ಲ ಅನ್ನೋ ಥರ ಲ್ಯಾಟ್ರಲ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಬಿಟ್ಟಿದ್ದಾರೆ. ಬಟ್ ಸೀಟ್ ಇದನ್ನು ಬಿಟ್ಟಿಲ್ಲ, ರ್ಯಾಂಕ್ ಲಿಸ್ಟನ್ನು ಬಿಟ್ಟಿಲ್ಲ, ಆಮೇಲೆ ಸೀಟ್ ಫೀಸ್ ಸ್ಟ್ರಕ್ಚರ್ ಬಿಡಲಿಲ್ಲ, ಸುಮ್ಮನೆ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಲ್ಯಾಟ್ರಲ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಲಿಂಕ್ ಓಪನ್ ಆಗ್ತಾ ಇದೆ, ಸ್ಕ್ರಾಲು ಕೂಡ ತೋರಿಸ್ತಾ ಇದೆ. ನಿಮ್ಮ ಒಂದು ಸಿ ಇ ಟಿ ನಂಬರನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು ಸೊ ನೀವೇನು ಮಾಡ್ಬೋದು ಅಂತಂದರೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಲಾಸ್ಟ್ ಡೇಟ್ ಇನ್ನೂರಿಗೆ ಮೆನ್ಷನ್ ಮಾಡಿಲ್ಲ, ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಡೇಟ್ ಮೆನ್ಷನ್ ಮಾಡಿಲ್ಲ, ಮತ್ತು ಅದಕ್ಕೆ ಯಾವಾಗ ಎಂಡಿಂಗ್ ಅಂತ ಮಾಡಿಲ್ಲ. ಬಟ್ ಯಾರಿಗುಂಟು ಏನು ಯಾವಾಗ ಇವರು ಇನ್ನೊಂದು ಇವಾಗ ಒಂದು ಹೊಸ ರಿವೈಸ್ಡ್ ಏನು ಬಿಟ್ಟಿದ್ದಾರೆ, ಎಡಿಟಿಂಗ್ ಆಪ್ಷನ್ ಅಂತ ಬಿಟ್ಟಿದ್ದಾರಲ್ಲ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಇದನ್ನು ಸೇರಿಸ್ಬೋದು ಅನ್ನಿಸ್ತಾ ಇದೆ. ಸೊ 3 ದಿನ ಇದೆ. ಓಕೆ, ಸೊ ಯಾವುದಪ್ಪ ಅಂತಂದರೆ 11ನೇ ತಾರೀಕು ತನಕನೂ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಮೇ ಬಿ ನನಗೆ ಅನ್ನಿಸ್ತಾ ಇದೆ, ಯಾಕಂದರೆ ಇವರು ಡೇಟ್ಗಳನ್ನು ನಿಮಗೆ ಸಪ್ರೇಟ್ ಬಿಟ್ಟಿಲ್ಲ. ನೀವು ಯಾವುದಕ್ಕೂ ಇವತ್ತು ನಾಳೆ 2 ದಿವಸಕ್ಕೂ ಫುಲ್ಲಾಗಿ ಏನು ಮಾಡಿಬಿಡಿ, ಆಪ್ಷನ್ ಎಂಟ್ರಿ ಮಾಡಿಬಿಟ್ಬಿಡಿ. ವೇಟ್ ಮಾಡೋಕ್ಕೆ ಹೋಗಬೇಡಿ, ನಾಡಿದ್ದು ಗಿಡದಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವರು ಹೇಳೋದು ಏನು ಅದಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಲಾಸ್ಟ್ ಡೇಟ್ ಯಾವಾಗ ಏನು ಅಂತ. ಸೊ ಇದೊಂದು 2021ರಲ್ಲಿ ಇದೇ ಥರ ಮಾಡಿದ್ರು. ಏನು ಮಾಡಿದ್ರು ಅಂತಂದರೆ ರೆಗ್ಯುಲರ್ ವಿದ್ಯಾರ್ಥಿಗಳ ಜೊತೆಗೇ ಮಾಡಿದ್ರು. ಬಟ್ ಇದನ್ನು ಸ್ವಲ್ಪ ವೇರಿಯೇಷನ್ ಮಾಡಿದಾಗ ಅವ್ರ ಜೊತೆಗೆ ಸೇರಿಸ್ಕೊಂಡು ಟೈಮೇ ಕೊಡಲಿಲ್ಲ ಲ್ಯಾಟ್ರಲ್ ಎಂಟ್ರಿ ವಿದ್ಯಾರ್ಥಿಗಳಿಗೆ. ಸೇಮ್ ಇಲ್ಲಿ ಕೂಡ ನಿಮ್ಗೆ ಏನು ಮಾಡ್ಬೋದು ಅಂತಂದರೆ, ಏನೋ ಒಂದು ರಿವೈಸ್ಡ್ ಈಗ ನೋಟಿಫಿಕೇಷನ್ ಬಂದಿದೆ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ, ಎಡಿಟಿಂಗು ರಿಮೂವ್ ಆ್ಯಡ್ ಮಾಡಲಿಕ್ಕೆ. ಅವ್ರಿಗೆ ಏನಂದರೆ ಇವತ್ತಿಂದ 11ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಮೇ ಬಿ ನೀವು ಅದರಲ್ಲಿ ಕನ್ಸಿಡರ್ ಆಗ್ತೀರಾ ಅಂತ ಅನ್ನಿಸ್ತಾ ಇದೆ. 11ನೇ ತಾರೀಕು ತನಕ ನಿಮಗೆ ಕೊಡ್ಬೋದು. ಸೊ ಯಾವುದಕ್ಕೂ ಏನು ಮಾಡಿ ಅಂತಂದರೆ, ನೀವು ನಾಳೆಗೆ ಈವ್ನಿಂಗ್ ತನಕ ಕ್ಲೋಸ್ ಮಾಡಿಬಿಡಿ ಎಲ್ಲ ಆಪ್ಷನ್ ಎಂಟ್ರಿ ಮಾಡಿ. ಓಕೆ, ಆಮೇಲೆ ಮತ್ತೇನೋ ಬಿಟ್ಟರು ಕೂಡ ಅದು ಅಪ್ಡೇಟ್ ಆಗ್ತಾನೆ ಇರುತ್ತೆ. ಡೋಂಟ್ ವರಿ ಅಬೌಟ್. ನೀವು ಕಾಲೇಜ್ಗಳನ್ನು ನೀವು ಇದರಲ್ಲಿ ಮಲ್ಟಿಪಲ್ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು, ಪ್ಲಸ್ ಮಲ್ಟಿಪಲ್ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ಪ್ರಯಾರಿಟಿ ಕೊಡಿ. ಉದಾಹರಣೆಗೆ DMLT ಬೇಕಾಗಿತ್ತು ಫಸ್ಟ್ಗೆ, BSc MLT ಬೇಕಾಗಿತ್ತು. BSc MLT ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಬಿಡಿ, ಬೆಸ್ಟ್ ಕಾಲೇಜ್ಗಳನ್ನೆಲ್ಲ ಗೌರ್ಮೆಂಟ್ ಕಾಲೇಜ್ಗಳನ್ನು. ಆಮೇಲೆ BSc OT ಅದೇ ಕಾಲೇಜಲ್ಲಿ ಒಂದು 20 BSc MLT, ಒಂದು 20, ಆಮೇಲೆ 21ರಿಂದ ಒಂದು 40 ತನಕನೂ BSc OT. ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿಗಳನ್ನು ಮಾಡಿಕೊಳ್ಳಿ. ಮತ್ತೇನಾದರೂ ಡೌಟ್ ಇದ್ದರೆ ನಾನು ಕರೆಕ್ಟ್ 10 ಗಂಟೆಗೆ ಸೊ ಏನು ಮಾಡ್ತೀನಿ ಅಂತಂದರೆ, ನಿಮ್ಮ ಕಾಮೆಂಟ್ಸ್ಗಳನ್ನು ಓದಿ ಅದಕ್ಕೆ ಆನ್ಸರ್ಗಳನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. 10 ಗಂಟೆಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.